ಸಕಾರಾತ್ಮಕ ಚಿಂತನೆಯ ಪ್ರಯೋಜನಗಳು ಮತ್ತು ನಕಾರಾತ್ಮಕ ಚಿಂತನೆಯ ದುಷ್ಪರಿಣಾಮ. ಪಾಸಿಟಿವ್ ಥಿಂಕಿಂಗ್ ವರ್ಸಸ್ ನೆಗೆಟಿವ್ ಥಿಂಕಿಂಗ್. ನಾವು ಏನನ್ನ ಯೋಚಿಸುತ್ತೇವೆ ಎಂಬುದು ನಾವು ಏನನ್ನ ನಂಬುತ್ತೇವೆ ಎಂಬುದನ್ನು ನಿರ್ಧರಿಸುತ್ತದೆ. ನಮ್ಮ ಮೆದುಳು ಮತ್ತು ಆಲೋಚನಾ ಪ್ರಕ್ರಿಯೆಯನ್ನು ಮರುವಿನ್ಯಾಸಗೊಳಿಸುವುದರಿಂದ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಬಹುದು. ಸಕಾರಾತ್ಮಕ ಚಿಂತನೆ ಮತ್ತು ನಕಾರಾತ್ಮಕ ಚಿಂತನೆಯು ಒಂದು ಆಸಕ್ತಿದಾಯಕ ಹೋಲಿಕೆಯಾಗಿದೆ, ಏಕೆಂದರೆ ಇದು ನಮ್ಮ ಸ್ವಂತ ಮನಸ್ಥಿತಿಯನ್ನ ಮೌಲ್ಯಮಾಪನ ಮಾಡಲು, ಮುಂದೆ ಸಾಗಲು, ಅರ್ಥಪೂರ್ಣ ಕಾರ್ಯಗಳನ್ನು ಕಂಡುಹಿಡಿಯಲು ಮತ್ತು ನಮ್ಮ ದೈನಂದಿನ ಉದ್ದೇಶಗಳನ್ನು ಮತ್ತೆ ಕೇಂದ್ರೀಕರಿಸಲು ನಮ್ಮನ್ನು ಒತ್ತಾಯಿಸುತ್ತದೆ. ವಾಸ್ತವವೆಂದರೆ ನಿಮ್ಮ ಜೀವನದಲ್ಲಿ ಸಂತೋಷವು ನಿಮ್ಮ ಆಲೋಚನೆಗಳ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ಸಕಾರಾತ್ಮಕತೆಯು ಮೆದುಳಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಹಾಗಾದರೆ ಸಕಾರಾತ್ಮಕ ಚಿಂತನೆ ಎಂದರೇನು ಮತ್ತು ಅದು ನಮ್ಮ ಮೆದುಳಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ನಮ್ಮ ಮೆದುಳನ್ನು ಪ್ರಾಥಮಿಕವಾಗಿ ಉಳಿವಿಗಾಗಿ ನಿರ್ಮಿಸಲಾಗಿದೆ. ಆದಾಗ್ಯೂ ನಾವು ಸಕಾರಾತ್ಮಕವಾಗಿ ಯೋಚಿಸಿದ್ದಾಗ ಪರಿಸ್ಥಿತಿಗಳು, ಜೀವನ ಮತ್ತು ನಮ್ಮ ಬಗ್ಗೆ ನಾವು ಉತ್ತಮ ಭಾವನೆ ಹೊಂದುತ್ತೇವೆ. ಇದು ನಮ್ಮ ದೇಹವು ಡೋಪಮೈನ್, ಸಿರೋಟನಿನ್ ಮತ್ತು ಎಂಡೋರ್ಫಿನ್ಗಳಂತಹ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಲು ಅನುವು ಮಾಡಿಕೊಡುತ್ತದೆ. ನಾವು ಯೋಚಿಸುವ ಪ್ರತಿಯೊಂದು ಆಲೋಚನೆಯು ಮೆದುಳಿನಲ್ಲಿ ಬಿಡುಗಡೆಯಾಗುವ ರಾಸಾಯನಿಕಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ, ಸಕಾರಾತ್ಮಕ ಆಲೋಚನೆಗಳು ಉತ್ಪತ್ತಿಯಾದಾಗ, ಅಂದರೆ ನೀವು ಸಂತೋಷ ಅಥವಾ ಆಶಾವಾದಿಯಾಗಿದ್ದಾಗ, ಕಾರ್ಟಿಸೋಲ್ ಕಡಿಮೆಯಾಗುತ್ತದೆ ಮತ್ತು ಮೆದುಳು ಸಿರೋಟನಿನ್ ಅನ್ನು ಉತ್ಪಾದಿಸುತ್ತದೆ. ಇದು ಯೋಗಕ್ಷೇಮದ ಭಾವನೆಯನ್ನ ಸೃಷ್ಟಿಸುತ್ತದೆ. ಸಿರೋಟಿನಿನ್ ಮಟ್ಟವು ಸಾಮಾನ್ಯವಾದಾಗ ಒಬ್ಬರು ಸಂತೋಷ, ಶಾಂತ, ಕಡಿಮೆ ಆತಂಕ, ಹೆಚ್ಚು ಕೇಂದ್ರೀಕೃತ ಮತ್ತು ಹೆಚ್ಚು ಭಾವನಾತ್ಮಕವಾಗಿ ಸ್ಥಿರತೆಯನ್ನು ಅನುಭವಿಸುತ್ತಾರೆ. ಸಕಾರಾತ್ಮಕ ಚಿಂತನೆಯ ಶಕ್ತಿ, ದಿ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್. ನಿಮ್ಮ ಜೀವನವನ್ನು ನಿಜವಾಗಿಯೂ ಬದಲಾಯಿಸುವ ನಂಬಲಾಗದ ಶಕ್ತಿಯನ್ನ ನೀವು ಹೊಂದಿದ್ದೀರಿ. ಹೆಚ್ಚು ಸಕಾರಾತ್ಮಕವಾಗಿ ಯೋಚಿಸುವ ಮತ್ತು ನಿಮ್ಮ ವಿಧಾನದಲ್ಲಿ ಜಾಗರೂಕರಾಗಿರಬೇಕಾದ ಪ್ರಕ್ರಿಯೆ ಇಲ್ಲಿವೆ. ನೀವು ನಿಮ್ಮ ಆಲೋಚನಾ ವಿಧಾನವನ್ನ ಬದಲಾಯಿಸಿದ್ರೆ, ನೀವು ಭಾವಿಸುವ ವಿಧಾನವನ್ನ ಬದಲಾಯಿಸುತ್ತೀರಿ. ನಿಮಗೆ ಅನಿಸುವ ರೀತಿಯನ್ನ ನೀವು ಬದಲಾಯಿಸಿದ್ರೆ, ನಿಮ್ಮ ನಡವಳಿಕೆಯನ್ನ ಬದಲಾಯಿಸುತ್ತೀರಿ. ನಿಮ್ಮ ನಡವಳಿಕೆ ಬದಲಾದ್ರೆ ನಿಮ್ಮ ಕ್ರಿಯೆಗಳು ಸಹ ಬದಲಾಗುತ್ತವೆ. ನೀವು ನಿಮ್ಮ ಕ್ರಿಯೆಗಳನ್ನು ಬದಲಾಯಿಸಿದ್ರೆ, ನಿಮ್ಮ ಫಲಿತಾಂಶವನ್ನು ನೀವು ಬದಲಾಯಿಸುತ್ತೀರಿ. ಸಕಾರಾತ್ಮಕ ಆಲೋಚನೆಗಳು ಮತ್ತು ನಕಾರಾತ್ಮಕ ಆಲೋಚನೆಗಳು. ಪಾಸಿಟಿವ್ ಥಾಟ್ಸ್ ವರ್ಸಸ್ ನೆಗೆಟಿವ್ ಥಾಟ್ಸ್. ನಕಾರಾತ್ಮಕ ಆಲೋಚನೆಗಳ 5 ಉದಾಹರಣೆಗಳು. ಇದು ಯಾವಾಗಲೂ ನನಗೆ ಸಂಭವಿಸುತ್ತದೆ. ನಾನು ಅರ್ಜಿ ಸಲ್ಲಿಸುವ ಉದ್ಯೋಗಗಳು ನನಗೆ ಎಂದಿಗೂ ಸಿಗುವುದಿಲ್ಲ. ನಾನು ತೂಕ ಇಳಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನು ಅದನ್ನ ಎಂದಿಗೂ ಮಾಡಲು ಸಾಧ್ಯವಿಲ್ಲ. ನಾನು ಇಂದು ಓಡಲು ಹೋಗುವುದಿಲ್ಲ. ನಾನು ಇಂದು ಓದಲು ಹೋಗುವುದಿಲ್ಲ. ಮಳೆಯಾಗುತ್ತಿದೆ, ನನಗೆ ಸಮಯವಿಲ್ಲ. ಸಕಾರಾತ್ಮಕ ಆಲೋಚನೆಗಳ 5 ಉದಾಹರಣೆಗಳು. ಈ ಅನುಭವದಿಂದ ನಾನು ಏನು ಕಲಿತಿದ್ದೇನೆ? ಉತ್ತಮ ಫಲಿತಾಂಶವನ್ನು ಪಡೆಯಲು ನಾನು ವಿಭಿನ್ನವಾಗಿ ಏನು ಮಾಡಬಹುದು? ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲೆ. ನಾನು ವಿಭಿನ್ನವಾದದ್ದನ್ನು ಪ್ರಯತ್ನಿಸುತ್ತೇನೆ ಮತ್ತು ವ್ಯತ್ಯಾಸವಿದೆಯಾ ಎಂದು ನೋಡುತ್ತೇನೆ. ನಾನು ಆರಾಮ ವಲಯವನ್ನ ತಳ್ಳುವುದು ರೋಮಾಂಚನಕಾರಿಯಾಗಿದೆ. ನಾನು ಹೊಸ ಸವಾಲುಗಳನ್ನು ಎದುರು ನೋಡುತ್ತಿದ್ದೇನೆ. ಸಕಾರಾತ್ಮಕ ಚಿಂತನೆಯ ಆರೋಗ್ಯ ಪ್ರಯೋಜನಗಳು. ಹೆಲ್ತಿ ಬೆನಿಫಿಟ್ಸ್ ಆಫ್ ಪಾಸಿಟಿವ್ ಥಿಂಕಿಂಗ್. ಕೆಲಸದ ಸ್ಥಳದಲ್ಲಿ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಯ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಅವು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ನಿಮ್ಮ ಜೀವಿತಾವಧಿಯನ್ನ ಹೆಚ್ಚಿಸುತ್ತದೆ. ದೀರ್ಘ ಮತ್ತು ಶಾಂತಿಯುತ ಜೀವನವನ್ನ ನಡೆಸುವುದು ನಾವೆಲ್ಲರೂ ಪ್ರಯೋಜನ ಪಡೆಯಬಹುದಾದ ವಿಷಯವಾಗಿದೆ. ನಿಮ್ಮ ಶಕ್ತಿಯನ್ನ ಸೂಪರ್ ಚಾರ್ಜ್ ಮಾಡುತ್ತದೆ. ಸಕಾರಾತ್ಮಕ ಭಾವನೆಗಳು ನೀವು ಗಮನಿಸದೆಯೇ ಮಾನಸಿಕ ಜಿಮ್ನಾಸ್ಟಿಕ್ಸ್ನಂತೆ ಭಾಸವಾಗಬಹುದು ಮತ್ತು ನಿಮ್ಮ ಶಕ್ತಿಯ ಮಟ್ಟವನ್ನ ಕೆಟ್ಟದಾಗಿ ಪರಿಣಾಮ ಬೀರಬಹುದು. ಸಕಾರಾತ್ಮಕ ಜನರು ತಮ್ಮ ಮನಸ್ಸಿನ ಮೇಲೆ ಭಾರವಾದ ನಕಾರಾತ್ಮಕ ಆಲೋಚನೆಗಳಿಂದ ಕಡಿಮೆ ಒತ್ತಡಕ್ಕೆ ಒಳಗಾಗುತ್ತಾರೆ. ಸಕಾರಾತ್ಮಕ ಭಾವನೆಯು ನಿಮ್ಮ ಶಕ್ತಿಯ ಮಟ್ಟವನ್ನ ಏಕೆ ಹೆಚ್ಚಿಸುತ್ತದೆ? ಸಕಾರಾತ್ಮಕ ದೃಷ್ಟಿಕೋನವು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡಲು ಮಾಡಬಹುದಾದ ಮನಸ್ಥಿತಿಗೆ ತಿರುಗಿಸುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಆಂತರಿಕವಾಗಿ ನೀವು ಹೇಗೆ ಭಾವಿಸುತ್ತೀರಿ ಎಂಬುದು ನೀವು ಇತರರಿಗೆ ನಿಮ್ಮನ್ನು ಹೇಗೆ ಬಿಂಬಿಸುತ್ತೀರಿ ಎಂಬುದರ ಮೇಲೆ ಪ್ರಮುಖ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸುತ್ತದೆ. ಹೆಚ್ಚು ಕೃತಜ್ಞತರಾಗಿರುವುದು ಕೆಲಸ ಜೀವನದ ಒತ್ತಡವನ್ನ ಕಡಿಮೆ ಮಾಡಲು ಮತ್ತು ನಿಮ್ಮ ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ಸ್ವಯಂ ಮಾತನಾಡುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ. ನಿಮ್ಮ ಮೆದುಳನ್ನು ಹೆಚ್ಚು ಸಕಾರಾತ್ಮಕವಾಗಿ ಯೋಚಿಸಲು ಸಹಾಯ
ಮಾಡಲು ನೀವು ನಿಜವಾಗಿಯೂ ಕೃತಜ್ಞತರಾಗಿರುವ 3 ವಿಷಯಗಳನ್ನು ನೆನಪಿಸಿಕೊಳ್ಳಿ. ಖಿನ್ನತೆಯ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಅತಿಯಾಗಿ ಯೋಚಿಸುವುದು ಮತ್ತು ನಿಮ್ಮ ಮನಸ್ಸನ್ನ ಚಲಿಸುವ ಅನುಮತಿಸುವುದು ವಿಷಕಾರಿಯಾಗಬಹುದು. ಸಮಸ್ಯೆಯ ಬದಲು ಪರಿಹಾರದ ಮೇಲೆ ಕೇಂದ್ರೀಕರಿಸುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ. ಖಿನ್ನತೆಯ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಅತಿಯಾಗಿ ಯೋಚಿಸುವುದು ಮತ್ತು ನಿಮ್ಮ ಮನಸ್ಸನ್ನು ಚಲಿಸುವ ಅನುಮತಿಸುವುದು ವಿಷಕಾರಿಯಾಗಬಹುದು. ಸಮಸ್ಯೆಯ ಬದಲು ಪರಿಹಾರದ ಮೇಲೆ ಕೇಂದ್ರೀಕರಿಸುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ ಮತ್ತು ಇಂದಿನಿಂದ ನಿಮ್ಮ ಜೀವನವನ್ನ ಸುಧಾರಿಸಿಕೊಳ್ಳಿ. ಹೆಚ್ಚು ಸ್ಥಿತಿ ಸ್ಥಾಪಕರನ್ನಾಗಿ ಮಾಡುತ್ತದೆ. ಸಕಾರಾತ್ಮಕ ಭಾವನೆಗಳ ಉದ್ದೇಶವು ನಿರಂತರ ಸಕಾರಾತ್ಮಕ ಭಾವನೆಗಳು ಮತ್ತು ಪ್ರತಿಕೂಲತೆಯ ದುಷ್ಪರಿಣಾಮಗಳಿಂದ ಚೇತರಿಸಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುವುದು. ಕಾಲಾನಂತರದಲ್ಲಿ ಸಕಾರಾತ್ಮಕತೆಯನ್ನ ಬಳಸುವುದು ಜೀವನದ ಕಷ್ಟಕರ ಕ್ಷಣಗಳಿಗೆ ಪುಟಿದೇಳಲು ನಮಗೆ ಸಹಾಯ ಮಾಡಲು ಹೆಚ್ಚು ಸ್ಥಿರಸ್ಥಾಪಕರಾಗಲು ಸಹಾಯ ಮಾಡುತ್ತದೆ.